ಜನರನ್ನು ಎಚ್ಚರಿಸಿ ಬೆಳೆಸಿ ಅದ್ರ ವಿರುದ್ಧ ಹೋರಾಟ ಮಾಡಿಸಿ ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪಿಸಬೇಕಾಗಿತ್ತು. ಅದು ಅವ್ರ ಧರ್ಮ, ಅದಕ್ಕಾಗಿ ಅವ್ರು ಕೊಟ್ಟಿದ್ದಾರೆ ಒಂದು ಶಕ್ತಿ ಬರಲಿ ಅವ್ರಿಗೆ ಅಂತೇಳಿ. ವಿಶೇಷವಾಗಿ ನೋಬೆಲ್ ಬಹುಮಾನ ಕೊಡ್ಬೋದು ಇದೆಲ್ಲ ಕ್ರೈಟೀರಿಯಾ ನೋಡ್ಕೊಂಡು ಅವ್ರು ಕೊಡ್ತಿರ್ತಾರೆ, ಆ ನೋವು ಅನುಭವಿಸಿದಾರೆ ಅಂತ ಒಬ್ಬ ವ್ಯಕ್ತಿ ಇವತ್ತು ಯಾರಿಗೂ ಒಬ್ರು ಕೊಟ್ಕೊಳ್ಳಿ ಅವ್ರ ಹೆಸರಿಗೆ ಆಗ್ತದೆ ನೋಬೆಲ್ ಬಹುಮಾನ. ಅದಕ್ಕೆ ಸ್ಪಷ್ಟವಾಗಿ ನೋಬೆಲ್ ಬಹುಮಾನದ ಏನು ನಾರ್ವೆ ಅಲ್ಲಿ ಸಂಸ್ಥೆ ಅದು ಅವ್ರು ಹೇಳಿಬಿಟ್ಟಿದ್ದಾರೆ. ಅವರು ಕೊಟ್ಟಿರ್ಬೋದು ರೀ, ಹಸ್ತಾಂತರ ಮಾಡಿರ್ಬೋದು, ಆದ್ರೆ ಇನ್ನೊಬ್ರ ಹೆಸರು ಅದು ಬರೋದಿಲ್ಲ, ಟ್ರಂಪ್ ಅವ್ರ ಹೆಸರು ಬರೋದಿಲ್ಲ ಅಂತೇಳಿ. ಯಾಕೆ ಕೊಟ್ಟರು ಅವ್ರಿಗೆ ಅನ್ನೋದು ಅವ್ರಿಗೆ ಬಿಟ್ಟ ವಿಷಯ. ಆದರೆ ಇಲ್ಲಿ ಏನಪ್ಪ ವಿರೋಧ ಪಕ್ಷ ನಾಯಕ ಇರೋದು ನನಗೆ ಅಲ್ಲಿ ಅಧ್ಯಕ್ಷ ಮಾಡಬಹುದು ಅನ್ನೋದು ದೂರದಾಶೆನೂ ಇರ್ಬೋದು ಅವರಲ್ಲೇ. ಯಾಕಪ್ಪ ನೋಬೆಲ್ ಬಹುಮಾನ ಪಡೆದಿದ್ದಾರಪ್ಪ ಅಂದ್ರೆ ಆಶೆ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಮಗೆ ಅಧಿಕಾರ ಕೊಡಲಿ ಅನ್ನುವಂಥದ್ದು ಇರಲಿ, ಅದೇನೂ ಇದ್ದು ಸಹಿತ ಅಲ್ಲಿ ಅಧಿಕಾರ ಬದಲಾವಣೆ ಮಾಡಿದ್ದು ಮಾತ್ರ ಟ್ರಂಪ್ ಅವರು ಒಬ್ಬ ಡಿಕ್ಟೇಟರ್ ಆಗಿ ಮಾಡಿದಂಥದ್ದು. ಅದೇ ಇವತ್ತು ಇರಾನದಲ್ಲಿ ಅಲ್ಲಿಯೂ ಸ್ಟ್ರೈಕ್ ನಡೆದಿದ್ದಾವೆ, ಹೋರಾಟ ನಡೆದಿದ್ದಾವೆ. ಅಲ್ಲಿ ವಿರೋಧ ಪಕ್ಷದ ನಾಯಕ ಅಮೆರಿಕದಲ್ಲಿದ್ದಾರೆ. ಅವರನ್ನು ಎತ್ತಿಕಟ್ಟೆ ಅಲ್ಲಿಯ ಏನು ಹೋರಾಟ ನಡೆದದ ಅವ್ರ ಪರವಾಗಿ ಅಲ್ಲಿಯೂ ಸಹಿತ ದಾಳಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ದ ಅಡಿಯಲ್ಲಿದ್ದಂಥದ್ದು